ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್. ಇವತ್ತು ಈ ವಿಡಿಯೋದಲ್ಲಿ ಯಾರ್ಯಾರೆಲ್ಲ ಮನೆಯಲ್ಲಿ ನೀವು ವರ್ಕ್ ಮಾಡ್ತಾಯಿದ್ದೀರಾ, ಇಲ್ಲ ಆ್ಯರಿ ವರ್ಕ್ ಆಗಿರ್ಬೋದು, ಕುಂದನ್ ಬ್ಯಾಂಗಲ್ಸ್ ಆಗಿರ್ಬೋದು ಮಾಡ್ತಾಯಿದ್ದೀರಾ, ಅವರೆಲ್ಲರದ್ದು ಕೂಡ ಈ ಬಾಕ್ಸನ್ನು ನೀವು ನೋಡಿರ್ತೀರಾ. ಸರ್ವೇ ಸಾಮಾನ್ಯ, ಯಾಕೆಂದರೆ ಅದು ಎಲ್ಲರ ಹತ್ರನೂ ಇರುತ್ತೆ. ಇದರಿಂದ ಒಂದು ಡಿಸಡ್ವಾಂಟೇಜ್ ಏನಪ್ಪ ಅಂತಂದರೆ, ಇದು ಫ್ಲಿಪ್ಪು ನಮಗೆ ಸ್ಟ್ರಾಂಗ್ ಆಗಿರೋದಿಲ್ಲ. ಸೊ ಅದರಿಂದ ತುಂಬಾ ಡಿಸ್ಕಂಫರ್ಟ್ ಆಗ್ತಾಯಿರುತ್ತೆ. ಸ್ಟೋನ್ಸ್ ಅಲ್ಲಿಂದ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ನಾವು ಎಷ್ಟೇ ಸೆಗ್ರಿಗೇಟ್ ಮಾಡಿದ್ರು ಆ ಪ್ರಾಬ್ಲಮ್ ಅಂತೂ ಮುಗಿಯೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದೇ ಸ್ಟೋನಲ್ಲಿ ಎಷ್ಟೊಂದು ಬಾಕ್ಸಲ್ಲಿ ಆ ಕಡೆ ಈ ಕಡೆ ಅದು ಇದು ಎಲ್ಲ ಸೇರಿಕೊಂಡು ಎಲ್ಲ ಮಿಕ್ಸಪ್ ಆಗಿದೆ. ಸೊ ಈ ಥರ ಆಗಬಾರ್ದು, ಈ ರೀತಿ ಆಗಬಾರ್ದು ಅಂದರೆ ನಿಮ್ಮ ಹತ್ರನೂ ಈ ಬಾಕ್ಸ್ ಇತ್ತು ಅಂತಂದರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ರೀತಿ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ. ದಯವಿಟ್ಟು ತಪ್ಪದೆ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಮೊದಲನೇ ಸರಿ ನೋಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೂ ಕೂಡ ರೆಫರ್ ಮಾಡಿ. ಸೊ ಈ ಬಾಕ್ಸಲ್ಲಿ ನಾನು ತುಂಬ ಟೈಪ್ಸ್ ಆಫ್ ವೆರೈಟೀಸ್ ಕುಂದನ್ ಸ್ಟೋನ್ಗಳನ್ನ, ಅಂದರೆ ಗ್ಲಾಸ್ ಸ್ಟೋನ್ಗಳು ಮೇಕಿಂಗ್, ಏನು ಬ್ಯಾಂಗಲ್ಸ್ ಆಗಿರ್ಬೋದು, ಇಲ್ಲ ಇಯರಿಂಗ್ಸ್, ಈ ರೀತಿ ಮಾಡೋದಕ್ಕೆ ಯಾವುದೆಲ್ಲ ಯೂಸ್ ಆಗುತ್ತೆ ಆ ರೀತಿದೆಲ್ಲದು ಕೂಡ ನಾನು ಇವಾಗ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ನಿಮಗೆ ಅರ್ಧ ಪಾರ್ಟಿಷನ್ನ ಇವಾಗ ಒಂದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತಂದರೆ, ಇದರಲ್ಲಿ ಅದರಲ್ಲಿ ಇದು ಎಲ್ಲ ಸೇರಿಕೊಂಡು ಒಂದೇ ಪಾರ್ಟಿಷನಲ್ಲಿ 3ರಿಂದ 4 ಥರದ ಕುಂದನ್ಗಳು ಮಿಕ್ಸಪ್ ಆಗಿತ್ತು. ಸೊ ನನಗೆ ಬೇಕಾಗಿರೋದು ತೊಗೊಳ್ಳುವಾಗ ಇಲ್ಲ ಆರ್ಡ್ರ್ ಮಾಡ್ಕೊಳ್ಳುವಾಗ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಪಾರ್ಟಿಷನ್ನ ನಾನು ರಿಮೂವ್ ಮಾಡಿದ್ದೀನಿ. ಇವಾಗ ಇದನ್ನು ಹೇಗಪ್ಪ ಫಿಕ್ಸ್ ಮಾಡ್ತೀನಿ ಅಂತಂದರೆ, ಎಲ್ರಿಗೂ ನೀವು ಯಾರ್ಯಾರು ಮಾಡ್ತಾರೋ ಗೊತ್ತಿರುತ್ತೆ, 700 ಗ್ಲೂನ ಬಳಸಿ ನಾನು ಇದನ್ನ ಇವಾಗ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಪಾರ್ಟಿಷನ್ ಇದೆಯಲ್ಲ, ಅದೆಲ್ಲವೂ ಕೂಡ ನಾನು ಗಮನ ಹಾಕಿ ಇವಾಗ ಅಂದಿಸ್ತಾ ಇದ್ದೀನಿ. ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ, ಇವಾಗ ಯಾವುದು ಕೂಡ ಹಾಕಿದ್ಮೇಲೆ ಒಂದು ಅರ್ಧ ಗಂಟೆ ಡ್ರೈ ಆಗೋಗ್ಬಿಡಬೇಕು. ನೋಡಿ, ಇವಾಗ ನಿಮಗೆ ಈ ಸ್ಟಿಕ್ ಎಷ್ಟು ಈಸಿಯಾಗಿ ರಿಮೂವ್ ಆಗುತ್ತೆ. ಮತ್ತು ಇವಾಗ ನಾವು ಏನು ಹಾಕಿರ್ತೀವಲ್ವ, ಆ ಕುಂದನ್ಗಳು ಯಾವ ಕಡೆನೂ ಕೂಡ ಹೋಗಲ್ಲ. ನಾವು ಎಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಹಾಗೆ ಇರುತ್ತೆ. ಓಕೆ, ಮತ್ತು ಆ ಗ್ಲೂನ ರಿಮೂವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಸೊ ತುಂಬಾ ವೆರಿ ಸಿಂಪಲ್. ಎಲ್ಲರ ಹತ್ರ ನೈಲ್ ಪಾಲಿಶ್ ರಿಮೂವರ್ ಇರುತ್ತೆ. ಅದನ್ನ ಒಂದು ಇಯರ್ ಬಡ್ಸಲ್ಲಿ ಹಚ್ಕೊಂಡು ಅದನ್ನು ಸೈಡ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಅದು ಕೂಡ ಫ್ಲಿಪ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು, ಅಷ್ಟೇ. ಸೊ ಇವತ್ತಿನ ವಿಡಿಯೋ ಯಾರೆಲ್ಲ ಈ ಕುಂದನ್ ಬಾಕ್ಸ್ನ ಯೂಸ್ ಮಾಡ್ತಾಯಿದ್ರೋ ಅವರೆಲ್ಲರೂ ಕೂಡ ಯೂಸ್ಫುಲ್ ಆಗಿ ಅಂತ ಭಾವಿಸ್ತೀನಿ. ನೋಡಿ, ಫೈನಲ್ ಬಿಫೋರ್ ಆ್ಯಂಡ್ ಆಫ್ಟರ್ ಇವಾಗ ಎಲ್ಲ ಕೂಡ ಸಪ್ರೇಟಾಗಿ ನಾನು ಫಿಲ್ ಮಾಡಿದ್ದೀನಿ. ನೋಡೋದಕ್ಕೂ ಚೆನ್ನಾಗಿದೆ, ಮತ್ತು ನಮಗೇನಾದ್ರು ಖಾಲಿ ಆಯಿತು ಅಂತಂದರೆ ಆದಷ್ಟು ಬೇಗ ನಮಗೆ ಗೊತ್ತಾಗುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಥ್ಯಾಂಕ್ ಯು.